ಅಸ್ಸಲಾಮ್ ಅಲೈಕುಮ್. ನಾನು ಒಂದು ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಇವಾಗ. ನನ್ನ ಹೆಸರು ಹಮೀನಾ. ನಾನು ಮೂಲತಃ ಕೊಡಗಿನವಳು. ಆ್ಯಕ್ಚುಲಿ ನಮ್ಮ ನಮ್ಮ ಊರಲ್ಲಿ ಆಗಿರುವಂತಹ ಒಂದು ಘಟನೆ. 4 ಮಕ್ಕಳು ಅವ್ರ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಲಾರಿಗೆ ಆಕ್ಸಿಡೆಂಟ್ ಆಗಿ 4 ಮಕ್ಕಳು ಇವತ್ತು ಕಳ್ಕೊಬಿಟ್ಟಿದ್ದೀವಿ. ಯಾವ ತಾಯಂದಿರಿಗೂ ಈ ನೋವು ಕೊಡೋದು ಬೇಡ. 24, 25 ಈ ಥರ ಇರುವಂತಹ ಮಕ್ಕಳು, 4 ಗಂಡು ಮಕ್ಕಳು. ಇವಾಗ ಮೈದಾನಿ ಹತ್ರ ಇಲ್ಲಿದ್ದೀನಿ ನಾನು. ಆ ಮಗುನ ಎತ್ಕೊಬರೋದು ನೋಡ್ಬಿಟ್ಟು ನನಗೆ ಸಹಿಸ್ಲಿಕ್ಕಾಗಲಿಲ್ಲ. ಇವಾಗ ತಗೊಂಡೋದ್ರು ಕಬರ್ಸ್ತಾನಿಗೆ. ಯಾವ ಒಂದು ತಾಯಿಗೂ ಹೇಳೋಕ್ಕಾಗಲ್ಲ ಈ ನೋವನ್ನು. ಮಕ್ಕಳು ಯಾರದೇ ಆಗಲಿ ಹೆತ್ತ ತಾಯಂದಿರಿಗೆ ನೋವು. ದಯವಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೇನೆ, ರಾಂಗ್ ಡ್ರೈವ್ ಮಾಡಬೇಡಿ. ನೀವು ಆದಷ್ಟು ಸಮಾಧಾನದಿಂದ ಹೋಗಿ, ಎಲ್ಲೇ ಹೋಗಿ ನಿಧಾನವಾಗಿ ಗಾಡಿ ಚಲಿಸಿ. ಏನಕ್ಕೆ ಇಷ್ಟು ಫಾಸ್ಟಾಗಿ ಹೋಗ್ತೀರಾ, ಅಥವಾ ಅಶ್ರದ್ಧೆಯಿಂದ ಹೋಗ್ತೀರಾ, ಅಥವಾ ಡ್ರಿಂಕ್ ಮಾಡಿರ್ತೀರಾ, ಅಥವಾ ಫೋನಲ್ಲಿ ನಿಗಾ ಹೋಗಿರ್ತೀರಾ, ಅಥವಾ ಬೇರೇನೋ ಟೆನ್ಷನಲ್ಲಿ ಗಾಡಿಗಳನ್ನು ಓಡಿಸ್ಬೇಡಿ. ದಯವಿಟ್ಟು ರಸ್ತೆಗೆ ಗಾಡಿ ಇಳಿಸುವಾಗ ನಿಜವಾಗಿ ನೀವು ದೇವರಲ್ಲಿ ಒಂದು ಬೇಡಿಕೆ ಇಟ್ಕೊಂಡು ನಿಮ್ಮನ್ನು ಕಾದಿರುವಂತಹ ತಾಯಿ ತಂದೆಂದಿರಿಗೆ ರಿಟರ್ನ್ ಬಂದು ತಲುಪಿಸುವ ಒಂದು ಇದು ನಿಮ್ಮ ಮನಸ್ಸು ನಿಮ್ಮಲ್ಲಿ ಇರಬೇಕು. ರಿಟರ್ನ್ ಹೋಗುವಾಗ ನಮ್ಮ ಅಮ್ಮ ವೆಯ್ಟ್ ಮಾಡ್ತಿರ್ತಾರೆ, ಅಥವಾ ನಮ್ಮ ಅಪ್ಪ, ನಮ್ಮ ಅಕ್ಕ ತಂಗಿಯಂದಿರು, ಫ್ಯಾಮಿಲಿಗಳು ನಮ್ಮನ್ನು ವೆಯ್ಟ್ ಮಾಡ್ತಾರೆ. ನನ್ನ ಮಗ ಎಲ್ಲೋದ, ಬನ್ನ ಅಂತ ಕಾಯುವ ಒಂದು ಜೀವ ಇರುತ್ತೆ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಯಾರು ರಾಂಗ್ ಡ್ರೈವ್ ಮಾಡಬೇಡಿ ಪ್ಲೀಸ್. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಇವತ್ತು 4 ಮಕ್ಕಳು, ಗೋಣಿಕೊಪ್ಪದಲ್ಲಿ 4 ಮಕ್ಕಳು ಜೀವ ಹೋಯ್ತು. ತುಂಬ ನೊಂದಿದ್ದೀನಿ ಇವತ್ತು. ನಾನು ನೋಡ್ಬಿಟ್ಟು ನನಗೆ ಆಗಲ್ಲ. ಇವಾಗ ಮಗುನ ಕರ್ಕೊಂಡೋಗಿದ್ದಾರೆ ಮೈದಾನಿಗೆ. ಇವಾಗ ದಫನ್ ಆಗ್ತಾ ಇದೆ. ಈ ರಸ್ತೆಯಲ್ಲಿ ಕೂತ್ಕೊಂಡು ನಾನು ಅದನ್ನು ನೋಡಿದಾಗ ನನಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಥ್ಯಾಂಕ್ ಯು.